ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ. ಮೊದಲ ಬಾರಿಗೆ ಆನ್ಲೈನ್ ಸ್ವಯಂ ಗಣತಿಗೆ ಡಿಸಿ ಲತಾ ಕುಮಾರಿ ಚಾಲನೆ. ನಿಖರ ಮಾಹಿತಿ ಒದಗಿಸಲು ಮನವಿ. ಹಾಸನದಲ್ಲಿ ಎಲ್ಪಿಜಿ ದರ ಏರಿಕೆಯ ಬಿಸಿ. ನಗರದಲ್ಲಿ ಆಟೋ ಚಾಲಕರ ಹೋರಾಟ. ಸರ್ಕಾರಕ್ಕೆ ಗಟ್ಟಿಯಾದ ಎಚ್ಚರಿಕೆ. ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಮತ್ತು ಮೂಲಭೂತ ಚಟುವಟಿಕೆಗಳಲ್ಲಿ ಒಂದು ಜನಗಣತಿ. ದೇಶದ ಜನಸಂಖ್ಯೆ, ಜೀವನ ಮಟ್ಟ, ವಾಸಸ್ಥಿತಿ, ಶಿಕ್ಷಣ, ಉದ್ಯೋಗ ಸೇರಿದಂತೆ ಹಲವು ಪ್ರಮುಖ ಅಂಶಗಳ ಬಗ್ಗೆ ನಿಖರ ಮಾಹಿತಿ ಒದಗಿಸುವ ಈ ಕಾರ್ಯ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಗೆ ದಿಕ್ಕು ತೋರಿಸುವ ಪ್ರಮುಖ ಆಧಾರವಾಗಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು. ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ 2027ರಲ್ಲಿ ನಡೆಯಲಿರುವ ಜನಗಣತಿ ಹಿಂದಿನ ಎಲ್ಲ ಜನಗಣತಿಗಿಂತ ವಿಭಿನ್ನವಾಗಿದ್ದು ಡಿಜಿಟಲ್ ತಂತ್ರಜ್ಞಾನ ಮತ್ತು ಆಧುನಿಕ ವ್ಯವಸ್ಥೆಗಳೊಂದಿಗೆ ಹೊಸ ಯುಗಕ್ಕೆ ಹೆಜ್ಜೆ ಇಡುತ್ತಿದೆ. ಜನಗಣತಿ ಕಾರ್ಯವು ಸಂವಿಧಾನದ ಅನುಚ್ಛೇದ 246 ಹಾಗೂ ಜನಗಣತಿ ಕಾಯ್ದೆ 1948ರ ಅಡಿ ನಡೆಯುವ ಶಾಸನಬದ್ಧ ಪ್ರಕ್ರಿಯೆಯಾಗಿದ್ದು ಪ್ರತಿಯೊಬ್ಬ ನಾಗರಿಕರ ಪಾಲ್ಗೊಳ್ಳುವಿಕೆ ಈ ಕಾರ್ಯದ ಯಶಸ್ಸಿಗೆ ಅವಶ್ಯಕವಾಗಿದೆ. ಜನಗಣತಿ 2027 ಕಾರ್ಯವನ್ನ 2 ಪ್ರಮುಖ ಹಂತಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಮೊದಲ ಹಂತ ಮನೆ ಪಟ್ಟಿ ಮತ್ತು ಮನೆ ಗಣತಿ 2026ರ ಏಪ್ರಿಲ್ 16ರಿಂದ ಮೇ 15ರವರೆಗೂ ನಡೆಯಲಿರುವ ಈ ಹಂತದಲ್ಲಿ ಮನೆಗಳ ಭೌತಿಕ ಸ್ಥಿತಿ, ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್, ಇಂಟರ್ನೆಟ್ ಸೌಲಭ್ಯ, ವಾಸಸ್ಥಿತಿ ಹಾಗೂ ಆಸ್ತಿ ವಿವರಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತದೆ. ಸುಮಾರು 34 ಪ್ರಶ್ನೆಗಳ ಮೂಲಕ ಕುಟುಂಬಗಳ ಜೀವನ ಮಟ್ಟವನ್ನು ಅಳೆಯುವ ಪ್ರಯತ್ನ ನಡೆಯಲಿದೆ. ಈ ಹಂತವು ಜನಸಂಖ್ಯಾ ಗಣತಿಯ ಮೂಲಭೂತ ಚೌಕಟ್ಟನ್ನು ಸಿದ್ಧಪಡಿಸುವುದರಿಂದ ಅತ್ಯಂತ ಮಹತ್ವದ್ದಾಗಿದೆ. ಎರಡನೇ ಹಂತದಲ್ಲಿ ಜನಸಂಖ್ಯಾ ಗಣತಿ 2027ರ ಫೆಬ್ರವರಿಯಲ್ಲಿ ನಡೆಯಲಿರುವ ಈ ಹಂತದಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕರ ವೈಯಕ್ತಿಕ ವಿವರಗಳನ್ನು ನಿಗದಿತ ದಿನಾಂಕ ಮತ್ತು ಸಮಯದಲ್ಲಿ ದಾಖಲಿಸಲಾಗುತ್ತದೆ. ವಯಸ್ಸು, ಲಿಂಗ, ಶಿಕ್ಷಣ, ಉದ್ಯೋಗ, ಸಾಮಾಜಿಕ ಸ್ಥಿತಿ ಮುಂತಾದ ಮಾಹಿತಿಗಳು ಇಲ್ಲಿ ಸೇರಿರುತ್ತವೆ ಎಂದರು. ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ. ನನ್ನ ಗಣತಿ ದೇಶದ ಶಕ್ತಿ. ಜನರು ಉತ್ಸಾಹದಿಂದ ಪಾಲ್ಗೊಂಡರೆ ಮಾತ್ರ ಜನಗಣತಿ ಯಶಸ್ವಿಯಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಮಾಹಿತಿಯನ್ನು ನಿಖರವಾಗಿ ನೀಡಿ ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಜಗದೀಶ್ ವಿ ಗಂಗಣ್ಣನವರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಹಾಸನ್. ಸೆನ್ಸಸ್ ಕಾರ್ಯ ಪ್ರಾರಂಭ ಆಗೋದು ಫೆಬ್ರವರಿ 2027ನಿಂದ. ಇದೆಲ್ಲ ಪೂರ್ವ ಸಿದ್ಧತೆ ಈ ವರ್ಷ ನಾವು ಮಾಡ್ಕೊಳ್ತಾ ಇದ್ದೇವೆ. ಇವೆಲ್ಲವೂ ಪೂರ್ವ ಸಿದ್ಧತೆ ಕಾರ್ಯವನ್ನು ನಾವು ನಡೆಸ್ತಾ ಇದ್ದೇವೆ. ಸೊ ಹಾಗಾಗಿ ಅದರಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು ನಾವು 26 ಜನನ ಚಾರ್ಜ್ ಆಫೀಸರ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಮುಖ್ಯ ಚಾರ್ಜ್ ಆಫೀಸರ್ ಆಗಿರ್ತಾರೆ. ಅದರ ನಂತರ ನಾವು ಸುಮಾರು 4271 ಅರ್ಬನ್ ಚಾರ್ಜಸನ್ನು ನಾವು ಮಾಡಿದ್ದೇವೆ, ಬ್ಲಾಕ್ಸನ್ನು ಮಾಡಿದ್ದೇವೆ. ಮತ್ತು ಅದಕ್ಕೆ ಸೂಪರ್ವೈಸರ್ಸ್ಗಳು ಸಹ ಇರ್ತಾರೆ. 734 ಸೂಪರ್ವೈಸರ್ಸ್ ಪ್ರತಿ 6 ಎನ್ಯುಮರೇಟರ್ಸ್ಗೆ ಒಬ್ಬರಂತೆ ಸಹ ಇರ್ತಾರೆ. ಸೊ ಇದು ನಮ್ಮ ಸರಳವಾಗಿ ಹೇಳಬೇಕು ಅಂದರೆ ನಮ್ಮ ಜನಗಣತಿಯ ವಿಷಯ. ಅದರಲ್ಲೂ ಸೆಲ್ಫ್ ಎನ್ಯುಮರೇಷನ್ ಬಗ್ಗೆ ನಾವು ಹೇಳಬೇಕಾದ್ರೆ ನಾನು ಕೋರಿಕೊಳ್ಳೋದು ಪ್ರತಿಯೊಬ್ಬ ನಾಗರಿಕರಿಗೆ ಈ ಮೂಲಕ ಈಗಲೂ ಇವತ್ತೇ ನೀವು ಮಾಡಬಹುದು. ನಾನು ಈಗ ತಾನೇ ಸೆಲ್ಫ್ ಎನ್ಯುಮರೇಷನ್ ಕಾರ್ಯ ಮುಗಿಸಿ ಬಂದಿದ್ದೇನೆ. ಜಸ್ಟ್ ಲಾಗಿನ್ ಆಗಬೇಕು. ನಾನು ಈಗ ಆಲ್ರೆಡಿ ಹೇಳಿರೋ ವೆಬ್ಸೈಟ್ಗೆ se.census.gov.in ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ದೆನ್ ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ. OTPಯನ್ನು ಎಂಟ್ರಿ ಮಾಡಿ. ನಿಮಗೆ ಕೆಲವು ಕ್ವಶನ್ಗಳನ್ನು ಕೇಳಲಾಗ್ತದೆ. ತುಂಬ ಸಿಂಪಲ್, ಸರಳವಾಗಿದೆ. ಯಾವುದೇ ದಾಖಲೆಗಳು ನಿಮಗೆ ಅವಶ್ಯಕತೆ ಬೀಳೋದಿಲ್ಲ. ಇದನ್ನು ಮಾಡುವಾಗ ನಿಮ್ಮ ಲೊಕೇಶನನ್ನು ಮಾತ್ರ ಐಡೆಂಟಿಫೈ ಮಾಡುವಾಗ ಸ್ವಲ್ಪ ಟೆಕ್ನಿಕಲಿ ನೀವು ನಿಮ್ಮ ಲೊಕೇಶನ್ ಮೇಲೆ ನೀವು ಡಾಟಾವನ್ನು ಇದು ಮಾಡಬೇಕು, ಫಿಕ್ಸ್ ಮಾಡಬೇಕು. ಮುಖ್ಯವಾಗಿ ನಿಮಗೆ ಇಲ್ಲಿ ಬೇಕಾಗಿರೋದು ಪಿನ್ ನಂಬರ್ ಮಾತ್ರ ಕರೆಕ್ಟಾಗಿ ಹಾಕಿದ್ರೆ ನಿಮ್ಮ ಲೊಕೇಶನ್ಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತದೆ. ಸೊ ಹಾಗಾಗಿ ಸೆಲ್ಫ್ ಎನ್ಯುಮರೇಷನ್ ಮಾಡೋ ದಿನದಿಂದ ದಿನಕ್ಕೆ ಏರುತ್ತಿರುವ ಆಟೋ ಗ್ಯಾಸ್ ದರಗಳು ಆಟೋ ಚಾಲಕರ ಜೀವನದ ಚಕ್ರವನ್ನೇ ಅಸ್ಥಿರಗೊಳಿಸಿರುವ ಹಿನ್ನೆಲೆ ಹಾಸನ ನಗರದಲ್ಲಿ ಶನಿವಾರದಂದು ಆಕ್ರೋಶದ ವೇದಿಕೆಯಾಯಿತು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಎದುರು ನೂರಾರು ಆಟೋ ಚಾಲಕರು ಭಾರೀ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ರು. ಇದೇ ವೇಳೆ ಆಟೋ ಚಾಲಕರ ಸಂಘದ ಮುಖಂಡ ಜಾನಿ ಮಾಧ್ಯಮದೊಂದಿಗೆ ಮಾತನಾಡಿ, ಇತ್ತೀಚಿನ ಗ್ಯಾಸ್ ದರ ಏರಿಕೆಯಿಂದ
ಪ್ರತಿದಿನ ಗಳಿಸುವ ಆದಾಯದ ಬಹುಪಾಲು ಇಂಧನಕ್ಕೆ ಹೋಗುತ್ತಿದೆ. ಉಳಿದ ಹಣದಿಂದ ಮನೆ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ವಾಹನದ ನಿರ್ವಹಣೆ ಸೇರಿ ಜೀವನ ಸಾಗಿಸೋದು ಅಸಾಧ್ಯವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಒಂದು ಕಡೆ ಗ್ಯಾಸ್ ದರ ಗಗನಕ್ಕೇರುತ್ತಿದೆ, ಇನ್ನೊಂದು ಕಡೆ ಪ್ರಯಾಣಿಕರ ಸಂಖ್ಯೆ ಇಳಿಯುತ್ತಿದೆ. ನಮ್ಮ ಕೈಗೆ ಬರುವ ಹಣ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದ್ದು, ಸರ್ಕಾರ ನಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಚಾಲಕರು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ವೇಳೆ ಘೋಷಣೆಗಳ ಕೂಗಾಟದಿಂದ ಸ್ಥಳ ಗದ್ದಲಮಯವಾಗಿತ್ತು. ಚಾಲಕರು ಸರ್ಕಾರ ತಕ್ಷಣವೇ ಎಲ್ಪಿಜಿ ದರವನ್ನು ಇಳಿಕೆ ಮಾಡಬೇಕು, ಆಟೋ ಚಾಲಕರಿಗೆ ವಿಶೇಷ ಸಬ್ಸಿಡಿ ನೀಡಬೇಕು ಮತ್ತು ಇಂಧನ ದರ ನಿಯಂತ್ರಣಕ್ಕೆ ಸ್ಪಷ್ಟ ನೀತಿ ರೂಪಿಸಬೇಕೆಂದು ಒತ್ತಾಯಿಸಿದ್ರು. ನಮ್ಮನ್ನ ನಿರ್ಲಕ್ಷಿಸಿದರೆ ಹೋರಾಟವನ್ನು ರಾಜ್ಯಮಟ್ಟಕ್ಕೆ ವಿಸ್ತರಿಸುತ್ತೇವೆ ಎಂದು ಎಚ್ಚರಿಸಿದ್ರು. ಪ್ರತಿಭಟನೆಯ ಪರಿಣಾಮವಾಗಿ ಹೇಮಾವತಿ ಪ್ರತಿಮೆ ಸುತ್ತಮುತ್ತ ಕೆಲಕಾಲ ವಾಹನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಯಿತು. ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು ಮತ್ತು ಸಂಚಾರವನ್ನು ಪುನಃ ಸುಗಮಗೊಳಿಸಿದ್ರು. ಒಟ್ಟಾರೆ ಎಲ್ಪಿಜಿ ದರ ಏರಿಕೆ ಆಟೋ ಚಾಲಕರ ಬದುಕಿನ ಮೇಲೆ ಬೀರಿರುವ ಪರಿಣಾಮವನ್ನು ಈ ಪ್ರತಿಭಟನೆ ಸ್ಪಷ್ಟವಾಗಿ ಪ್ರತಿಬಿಂಬಿಸಿತು. ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳುತ್ತದೆಯೇ ಅಥವಾ ಹೋರಾಟ ಇನ್ನಷ್ಟು ಉಗ್ರವಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಪ್ರತಿಭಟನೆಯಲ್ಲಿ ಆಟೋ ಚಾಲಕರ ಸಂಘದ ರಾಹುಲ್, ಪ್ರದೀಪ್, ರಾಕೇಶ್, ದಿಲೀಪ್, ವಸಂತಕುಮಾರ್, ಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸರ್, ನನ್ನ ಹೆಸರು ಜಾನ್ ಅಂತ ಸರ್, ಆಟೋ ಚಾಲಕ. ತಮಗೆಲ್ಲ ಗೊತ್ತಿರೋಂಗೆ ಇದು ಆಲ್ರೆಡಿ ಸರ್ ಇದು 3ನೇ ಬಾರಿ 4ನೇ ಬಾರಿ ನಮ್ಮ ಏನಿದೆ ಸರ್ ಮಾಧ್ಯಮಗಳು ನಮಗೆ ಒಂದ್ಸಲಿ ಸಹಕಾರ ಮಾಡಿ HP ಇಂಡಿಯನ್ನಲ್ಲಿ ಗ್ಯಾಸ್ ತರಿಸ್ಕೊಟ್ಟಿದ್ದಾರೆ ಸರ್. ಅದಕ್ಕೆ ನಮ್ಮ ಚಾಲಕರ ಪರವಾಗಿ ಎಲ್ಲ ಮಾಧ್ಯಮಗಳಿಗೂ ಹೃದಯಪೂರ್ವಕ ಅಭಿನಂದನೆ ಹೇಳ್ತಾ ಸರ್. ಈಗ ಮತ್ತೆ ಸರ್ ಗ್ಯಾಸ್ ರೇಟು ದಿನ ₹1 50 ಪೈಸೆ, ₹2, ₹5, ₹10 ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ₹100, ₹135 ನಿಗದಿಯಾದಂಥ ದರ ಇಲ್ಲ ಸರ್. ನಮ್ಮ ಚಾಲಕರ ಪರವಾಗಿ ಮಾತಾಡೋವಂಥವ್ರು ನಮ್ಮ ಸರ್ಕಾರದಲ್ಲೂ ಯಾರೂ ಇಲ್ಲ ಸರ್. ಅಂಥ ಪರಿಸ್ಥಿತಿಗೆ ನಾವು ಬಂದು ನಿಂತ್ಬಿಟ್ಟಿದ್ದೀವಿ. ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳುತ್ತೆ, ಕೇಂದ್ರ ಸರ್ಕಾರ ಹೇಳುತ್ತೆ ಯಾವುದೇ ರೀತಿ LPG ಸಮಸ್ಯೆ ಇಲ್ಲ, ಆ ಬಂಕ್ಗಳಿಗಾಗ್ಬೋದು, ಇದಕ್ಕೆ ಆಟೋ ಚಾಲಕರಿಗಾಗ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಾವು ಗ್ಯಾಸ್ಗಳು ಸಪ್ಲೈ ಮಾಡೋವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸರ್. ಆದರೆ ಇಲ್ಲಿ ಏನಾಗಿದೆ ಅಂದರೆ ಸರ್, ಇಲ್ಲಿ ಈಗ ಗ್ಯಾಸ್ಗಳು ಪ್ರೈವೇಟ್ ಬಂಕ್ಗಳಲ್ಲಿ ಒಂದು ವ್ಯವಹಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಬೆಳಗ್ಗೆ ಒಂದು ರೇಟು, ಮಧ್ಯಾಹ್ನಕ್ಕೆ ಒಂದು ರೇಟು. ಅತಿಯಾಗಿ ಏನಾರು ಗ್ಯಾಸ್ ಬಂಕ್ ಹತ್ರ ಹೋಗ್ಬಿಟ್ಟು ಈ ಥರ ಗುಂಪು ಕಟ್ಕೊಂಡು ಮಾತಾಡಿದ್ರೆ ಗ್ಯಾಸ್ ಇಲ್ಲ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಇಲ್ಲ ಪ್ರೈವೇಟ್ ಬಂಕ್ಗಳಲ್ಲಿ ಗ್ಯಾಸ್ಗಳು 1 ಲೋಡ್ ತರಿಸ್ಕೊಂಡ್ರೆ ವಾರಗಟ್ಟಲೆ ಆದರೂ 1 ಲೋಡ್ ತರಿಸ್ಕೊಂಡು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಾರ್ವಜನಿಕರು ಜನಸ್ಪಂದನ ಸಭೆಯಲ್ಲಿ ನೀಡಿದ ಕುಂದುಕೊರತೆಗಳ ಅರ್ಜಿಯನ್ನು ಸರ್ಕಾರ ನಿಯಮಾನುಸಾರ ಶೀಘ್ರವಾಗಿ ಕ್ರಮ ವಹಿಸುವುದಾಗಿ ಹೊಳೆನರಸೀಪುರ ತಹಸೀಲ್ದಾರ್ YM ರೇಣುಕುಮಾರ್ ತಿಳಿಸಿದ್ದಾರೆ. ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿಯ ಶ್ರೀ HD ದೇವೇಗೌಡರ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಅವರ ಸೂಚನೆ ಮೇರೆಗೆ ತಾಲೂಕು ಮಟ್ಟದಲ್ಲಿ ತಿಂಗಳ ಮೊದಲನೇ ಶನಿವಾರ ಆಯೋಜಿಸಲಾಗಿದ್ದ ಜನಸ್ಪಂದನ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸುವ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಇಂದಿನ ಜನಸ್ಪಂದನ ಸಭೆಯಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಇಂದು ಒಟ್ಟು 12 ಅರ್ಜಿಗಳನ್ನು ಸಾರ್ವಜನಿಕರಿಂದ ಸ್ವೀಕರಿಸಲಾಗಿದ್ದು, 6 ಅರ್ಜಿ ಕಂದಾಯ ಇಲಾಖೆಗೆ, 4 ಅರ್ಜಿ ಪುರಸಭೆಗೆ, ಕೃಷಿ ಇಲಾಖೆ ಮತ್ತು ಹೇಮಾವತಿ ನೀರಾವರಿ ಇಲಾಖೆಗೆ ತಲಾ 1 ಅರ್ಜಿ ಸಲ್ಲಿಸಲಾಗಿದ್ದು, ಅಧಿಕಾರಿಗಳು ಅರ್ಜಿದಾರರಿಗೆ 1 ವಾರದ ಒಳಗೆ ಅರ್ಜಿ ವಿಲೇವಾರಿ ಕುರಿತು ಕೈಗೊಂಡ ಕ್ರಮವನ್ನು ಜರೂರಾಗಿ ತಿಳಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು.
ತಾಲೂಕು ಮಟ್ಟದಲ್ಲಿ ಪ್ರತಿ ತಿಂಗಳ ಮೊದಲ ಶನಿವಾರ, ಜಿಲ್ಲಾ ಮಟ್ಟದಲ್ಲಿ ಪ್ರತಿ ತಿಂಗಳ 3ನೇ ಶನಿವಾರ ಜನಸ್ಪಂದನ ಸಾರ್ವಜನಿಕ ಕುಂದುಕೊರತೆಗಳನ್ನು ಆಲಿಸುವ ಸಭೆಯನ್ನ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಆಯೋಜಿಸಲಾಗುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಮುನಿರಾಜು, ಪುರಸಭೆ ಮುಖ್ಯಾಧಿಕಾರಿ ಯುಎನ್ ಶಿವಶಂಕರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಸೋಮಲಿಂಗೇಗೌಡ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಸ್ವಪ್ನ ಕೆಎಚ್, ಮೀನುಗಾರಿಕೆ ಇಲಾಖೆ ಸುಮಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹೊಳೆನರಸೀಪುರ. ಅಧಿಕಾರಿಗಳ ನಿರ್ದೇಶನದಂತೆ ಪ್ರತಿ ತಿಂಗಳು ಮೊದಲನೇ ಶನಿವಾರ ತಾಲೂಕಿನ ಕೇಂದ್ರದಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಸಭೆ ನಡೆಯಿತು. ಎಲ್ಲ ತಾಲೂಕು ಅಧಿಕಾರಿಗಳು, ಇಒ, ಚೀಫ್ ಆಫೀಸರ್, ಎಲ್ಲ ತಾಲೂಕು ಮಟ್ಟದ ಇಒ ಎಲ್ಲರೂ ಹಾಜರಾಗಿದ್ದು, ಒಟ್ಟು ಇವತ್ತು 12 ಅರ್ಜಿಗಳು ಸ್ವೀಕೃತವಾಗಿವೆ. ಅದರಲ್ಲಿ ಕಂದಾಯ ಇಲಾಖೆಗೆ 6, ಪುರಸಭೆಗೆ 4, ಕೃಷಿ ಇಲಾಖೆಗೆ 1, ನೇಮಾವತಿ ನೀರಾವರಿ ಇಲಾಖೆ ಬಂದಿದೆ. ಅವನ್ನ ಸಂಬಂಧಪಟ್ಟ ಇಲಾಖೆಗೆ ಇಲ್ಲೇ ಸೂಚನೆ ಕೊಟ್ಟು 7 ಡೇಸ್ ಒಳಗೆ ಅರ್ಜಿದಾರರಿಗೆ ಸೂಕ್ತ ಮಾಹಿತಿ. ತಮ್ಮ ಬದುಕಿಗೆ ಆಧಾರವಾಗಿರುವ ಕಲ್ಲು ಕ್ವಾರಿ ಪುನರ್ ಆರಂಭಿಸಲು ಅನುಮತಿ ನೀಡಲು ಒತ್ತಾಯಿಸಿ ಆಲೂರು ತಾಲೂಕು ಜಯಂತಿನಗರದ ನಿವಾಸಿಗಳು ಕಳೆದ 3-4 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು, ಧರಣಿ ವೇಳೆ 2 ಪ್ರತಿಭಟನಾಕಾರರು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ತಮ್ಮ ಗ್ರಾಮದಲ್ಲಿ ಕೈಯಿಂದ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ ಗ್ರಾಮಸ್ಥರಿಗೆ ಇತ್ತೀಚೆಗೆ ಕೆಲ ಸಂಘಟನೆಗಳ ಪ್ರತಿಭಟನೆ ಹಿನ್ನೆಲೆ ಜಿಲ್ಲಾಡಳಿತ ತಾತ್ಕಾಲಿಕವಾಗಿ ಕ್ವಾರಿಯನ್ನು ಸ್ಥಗಿತಗೊಳಿಸಿ ಆದೇಶ ಮಾಡಿತ್ತು. ಇದರಿಂದ ಹಲವು ಕುಟುಂಬಗಳು ಬೀದಿಗೆ ಬಿದ್ದಂತಾಗಿದೆ. ಕಲ್ಲು ಕ್ವಾರಿಯಿಂದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದೆ ಎಂಬುದು ಕೆಲವು ಸಂಘಟನೆಗಳ ಆರೋಪವಾದರೆ, ನಾವು ಕೈಗಳಿಂದ ಕಲ್ಲು ಕೆಲಸ ಮಾಡುತ್ತಿದ್ದೇವೆ, ಇದರಿಂದ ಯಾರಿಗೂ ತೊಂದರೆಯಾಗುತ್ತಿಲ್ಲ, ಇದರಿಂದ ನಮ್ಮ ಜೀವನ ನಡೆಯುತ್ತಿದೆ ಎಂಬುದು ಪ್ರತಿಭಟನಾಕಾರರ ಉತ್ತರವಾಗಿದೆ. ಇನ್ನು ಪ್ರತಿಭಟನೆ ವೇಳೆ ಈಗಾಗಲೇ 2 ಅಸ್ವಸ್ಥಗೊಂಡಿದ್ದು, ಮಳೆ, ಚಳಿ, ಬಿಸಿಲು ಎನ್ನದೇ ಡಿಸಿ ಕಚೇರಿ ಎದುರು ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಂಡಿರೋ ಹಿನ್ನೆಲೆ ಹಲವರಿಗೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗಿರೋದು ಬೆಳಕಿಗೆ ಬಂದಿದೆ. ಆದರೂ ಪ್ರಾಣ ಇಲ್ಲೇ ಹೋದ್ರೂ ಸರಿ, ನಾವು ಪ್ರತಿಭಟನೆಯನ್ನ ಹಿಂಪಡೆಯುವುದಿಲ್ಲ, ನಮಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ನಡೆಸುತ್ತೇವೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ. HCN ನ್ಯೂಸ್, ಹಾಸನ್. ಸರ್ ನಮಸ್ತೆ, ನಮ್ಮ ಹೆಸರು ಚಿದಾನಂದ್ ಅಂತೇಳಿ. ನಾವು ಜಯಂತಿನಗರ ಕಾರಗೋಡು ಗ್ರಾಮದವರು, ಆಲೂರು ತಾಲೂಕು ಹೊಸಕೋಟೆ ಹೋಬಳಿ ಜಯಂತಿನಗರ ಕಾರಗೋಡು ಗ್ರಾಮದವರು. ಸರ್ ನಮಗೆ ನಾವು 15 ವರ್ಷದಿಂದ ಲೈಸೆನ್ಸ್ ಪಡೆದು ನಾವು ಕಲ್ಕೋರೆ ಕೆಲಸ ಮಾಡ್ಕೊಬರ್ತಿದ್ದೀವಿ, ಸೈಜ್ ಹೊಡಿಯೋ ಕೆಲಸ ಮಾಡ್ಕೊಬರ್ತಿದ್ದೀವಿ. ನಮಗೆ ಇದ್ದಕ್ಕಿದ್ದಂಗೆ ಇವ್ರು ಊರವ್ರೇನೋ ದುಡ್ಡು ಕೇಳಿದ್ರು, ಮಂತ್ಲಿ ಕೇಳಿದ್ರು, ನಾವು ಕೊಡಲಿಲ್ಲ ಅಂತ ಹೇಳಿದ್ದಕ್ಕೆ ಅವರು ಸುಳ್ಳು ಏನೇನೋ ಹೇಳಿ ಪ್ರತಿಭಟನೆ ಮಾಡಿ ಬಂಡೆ ನಿಲ್ಲಿಸ್ಬಿಟ್ರು. ನಮ್ಮನ್ನು ತಾತ್ಕಾಲಿಕ ತಡೆ ಅಂತ ಹೇಳಿದರು. ಆದರೆ ಇವರು DC ಮೇಡಮು ತಾತ್ಕಾಲಿಕ ತಡೆ ಅಂತ ಹೇಳಿದ ಮೇಲೆ ಈ ಜಾಯಿಂಟ್ ಇನ್ಸ್ಪೆಕ್ಷನಿಗೆ ಅಂತೇಳಿ ಸಮಿತಿ ರಚನೆ ಮಾಡಿ ಕಳಿಸಿ. ಇಲ್ಲಿ ವಿಚಾರ ನನ್ನ ಹೆಸರು ಮಹಾದೇವ್ ಅಂತ. ಅಲ್ಲೇ ಸ್ಥಳೀಯದಲ್ಲಿ ಮಗ್ಯ ಗ್ರಾಮದಲ್ಲಿ 150 ಸಾವಿರ ಕೆಲಸ ಮಾಡೋ ಕೂಲಿ ಕಾರ್ಮಿಕ. ಈಗ ನಾವು ಹೇಳಿದ್ರೆ ಸಿಂಪಲ್ ಒಂದೇ ವಿಚಾರ, ಒಂದು ನಮಗೆ ಕೆಲಸ ಕೊಡೋಕ್ಕೆ ಪರ್ಮಿಷನ್ ಕೊಡಲಿ, ಅಲ್ಲಿ ಗಂಟೆ ಕಾಯ್ತೀವಿ. ಇಲ್ವಾ, ಇಡೀ ಆಲೂರು ತಾಲೂಕಲ್ಲಿ ಎಷ್ಟು ಕೋರೆಗಳಿದೆ, ಎಲ್ಲರನ್ನೂ ತನಿಖೆ ಮಾಡೋಲ್ಲ, ಅವ್ರದ್ದೆಲ್ಲರೂ ಸ್ಟಾಪ್ ಮಾಡಿಸ್ಲಿ, ಅವ್ರದ್ದೆಲ್ಲರೂ ನಿಲ್ಲಿಸಿ ಎಲ್ಲರನ್ನೂ ಒಟ್ಟಿಗೆ ತನಿಖೆ ಮಾಡಿಸಿ. ಇಲ್ವಾ, ನಮಗೆ ಕೆಲಸ ಮಾಡಿ, ಯಾಕಂದ್ರೆ ನಾವು ದಲಿತ ಅಂತ ಹೇಳ್ಬಿಟ್ಟು ನಮಗೆ ತುಳಿಯೋಕೆ ನೋಡ್ತಾ ಇದ್ದಾರೆ ಅಷ್ಟೇ. ಬಿಟ್ಟರೆ ಅಲ್ಲಿ ಪಕ್ಕದಲ್ಲಿರೋರೆಲ್ಲ ಅವರೆಲ್ಲ ಸವರ್ಣೀಯರು, ಅವ್ರನ್ನ ಕೆಲಸ ಮಾಡೋಕ್ಬಿಟ್ಟು ನಮ್ಮನ್ನ ನಿಲ್ಲಿಸಿರೋದು ಯಾವುದೋ ಒಂದು. ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಹಳೆ ಪೋಸ್ಟ್ ಆಫೀಸ್ ರಸ್ತೆ ಇದೀಗ ಸಂಪೂರ್ಣವಾಗಿ ವಾಹನ ನಿಲ್ದಾಣವಾಗಿ ಮಾರ್ಪಟ್ಟಿದ್ದು, ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿದೆ. ಮಾರ್ಕೆಟ್, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ಅನೇಕ ವಾಣಿಜ್ಯ ಮಳಿಗೆಗಳಿರುವ ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ಜನರ ಸಂಚಾರ ಇರುತ್ತದೆ. ಕೇವಲ 20-25 ಅಡಿ ಅಗಲವಿರುವ ಈ ರಸ್ತೆ ಗುಂಡಿಗಳಿಂದ ಹಾಳಾಗಿರೋದರ ಜೊತೆಗೆ ಬೈಕ್ ಪಾರ್ಕಿಂಗ್ ಸ್ಥಳವಾಗಿ ಬಳಕೆ ಆಗುತ್ತಿದೆ. ರಸ್ತೆಯ ಒಂದು ಬದಿಯಲ್ಲಿ ನೂರಾರು ಬೈಕ್ಗಳನ್ನು ನಿಲ್ಲಿಸೋದ್ರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದೆ. ಬ್ಯಾಂಕ್, ಮಾರ್ಕೆಟ್ ಹಾಗೂ ಹೊಳೆಬೀದಿಗೆ ತೆರಳುವ ಜನರು ದೈನಂದಿನ ಸಂಚಾರದಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅಗಲ ಕಡಿಮೆ ಇರೋದ್ರಿಂದ 2 ವಾಹನಗಳು ಎದುರುಮುಖವಾಗಿ ಸಾಗೋದೇ ಕಷ್ಟಕರವಾಗಿದ್ದು, ಟ್ರಾಫಿಕ್ ಜಾಮ್ ಸಾಮಾನ್ಯವಾಗಿದೆ. ಪಾದಚಾರಿಗಳು ರಸ್ತೆ ಮೇಲೆಯೇ ನಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಲ್ಲದೆ ರಸ್ತೆ ತುಂಬಾ ದೊಡ್ಡ ಗುಂಡಿಗಳಿಂದ ಕೂಡಿದ್ದು, ವಾಹನ ಸವಾರರು ದಿನನಿತ್ಯ ಕಷ್ಟ ಅನುಭವಿಸುತ್ತಿದ್ದಾರೆ. ಪಟ್ಟಣದ ಇತರೆ ವಾರ್ಡ್ಗಳಲ್ಲಿ ಉತ್ತಮ ರಸ್ತೆಗಳನ್ನೇ ಒಡೆದು ಹೊಸದಾಗಿ ನಿರ್ಮಿಸುತ್ತಿರುವಾಗ ಇಂತಹ ಪ್ರಮುಖ ರಸ್ತೆಯ ಸಮಸ್ಯೆಗಳ ಕಡೆ ಜನನಾಯಕರು ಗಮನ ಹರಿಸದಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಅಕ್ರಮ ಪಾರ್ಕಿಂಗ್ಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ರಸ್ತೆ ದುರಸ್ತಿ ಮಾಡಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. HCN ನ್ಯೂಸ್, ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ
ಹಾಸನ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿರುವ ನಾನು ಸಮಾಜದ ಪ್ರತಿಯೊಬ್ಬರ ಕಷ್ಟ ನಷ್ಟಗಳನ್ನು ಅರಿತು ಸ್ಪಂದಿಸುವ ಕೆಲಸ ಮಾಡುತ್ತಿದ್ದೇನೆ. ಅದಕ್ಕೆ ಮಹಿಳೆಯರ ಆಶೀರ್ವಾದವೇ ಪ್ರಮುಖ ಕಾರಣ ಎಂದು ಶಾಸಕ ಎಚ್.ಪಿ. ಸ್ವರೂಪ್ ಹೇಳಿದರು. ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಸಾಧನಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಮಹಿಳೆಯರಿಗೆ ಗೌರವ ಕೊಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ಕುಟುಂಬ ನಿರ್ವಹಣೆಯಲ್ಲಿ ಸ್ತ್ರೀಯರ ಪಾತ್ರ ಅಪಾರವಾಗಿದೆ. ಮನೆಯ ಶಾಂತಿ, ಸುಖ, ಸಮತೋಲನ ಮತ್ತು ಸಂಸ್ಕಾರದ ಮೂಲವೇ ಮಹಿಳೆಯರು. ಯಾವ ಮನೆಯಲ್ಲಿ ಮಹಿಳೆ ಸಂತೋಷದಿಂದ ಇರುತ್ತಾರೋ ಅಂತಹ ಕುಟುಂಬಗಳು ಅಭಿವೃದ್ಧಿ ಮತ್ತು ಸುಭಿಕ್ಷತೆಯ ದಾರಿಯಲ್ಲಿ ಸಾಗುತ್ತದೆ ಎಂದರು. ನಾನು ಶಾಸಕನಾಗಿ ಆಯ್ಕೆಯಾಗಲು ನನ್ನ ತಾಯಿ, ಧರ್ಮಪತ್ನಿ, ಸಹೋದರಿ ಸೇರಿದಂತೆ ಮನೆಯ ಎಲ್ಲ ಮಹಿಳೆಯರ ಪ್ರೋತ್ಸಾಹ ಮತ್ತು ಆಶೀರ್ವಾದ ಕಾರಣವಾಗಿದೆ. ಜನಪ್ರತಿನಿಧಿಯಾಗಿ ಆಯ್ಕೆಯಾದ ಬಳಿಕವೂ ನನ್ನ ಕುಟುಂಬದ ವ್ಯಾಪ್ತಿ ವಿಸ್ತಾರವಾಗಿದೆ. ಸಹೋದರಿಯರಂತೆ ಕಂಡುಬರುವ ಅನೇಕ ಮಹಿಳೆಯರು ನನ್ನೊಂದಿಗೆ ಬೆಸೆಯಲ್ಪಟ್ಟಿದ್ದಾರೆ. ಪ್ರತಿ ವರ್ಷ ರಕ್ಷಾಬಂಧನದಂದು ನನಗೆ ರಾಖಿ ಕಟ್ಟುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದ್ದು, ಇದು ನನ್ನ ಮೇಲಿನ ಅವರ ಪ್ರೀತಿ ಮತ್ತು ವಿಶ್ವಾಸದ ಪ್ರತೀಕವಾಗಿದೆ ಎಂದರು. ಇಂತಹ ಅವಕಾಶ ಕಲ್ಪಿಸಿದ ಮತದಾರರಿಗೆ ಮತ್ತು ಮಹಿಳೆಯರಿಗೆ ನಾನು ಸದಾ ಕೃತಜ್ಞನಾಗಿರುತ್ತೇನೆ. ಮಹಿಳಾ ದಿನಾಚರಣೆಯನ್ನು ಮುಂದಿನ ವರ್ಷದಲ್ಲಿ ಇನ್ನಷ್ಟು ವೈಭವದಿಂದ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಬಿಪಿ ಕೃಷ್ಣೇಗೌಡ ಅವರು ಮಾತನಾಡಿ, ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಅವಕಾಶ ಕಲ್ಪಿಸುವುದು ನಮ್ಮ ಸಮಾಜದ ಪ್ರಮುಖ ಗುರಿಯಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸಾಧನೆಗೈದ ಮಹಿಳೆಯರನ್ನ ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು, ಸದಸ್ಯರು ಮತ್ತು ಅನೇಕ ಮಹಿಳಾ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. HCN ನ್ಯೂಸ್ ಹಾಸನ್. ಬೆಳಗಾವಿಗೆ ಹೋದಾಗ ಒಂದು ವಾರ ಖಂಡಿತವಾಗಿ ಇರೋಕ್ಕಾಗದೇ ಇಲ್ಲ. ಎಲ್ಲೋ ಮನೆಗೆ ಹೋಗ್ಬೇಕು, ಬೇಗ ಹೋಗ್ಬೇಕು ಅನಿಸ್ತಾ ಇರುತ್ತೆ. ಹಾಗಾಗಿ ಜೀವನದಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಒಂದು ಸಮತೋಲನ, ಒಂದು ನಾಣ್ಯದ ಎರಡು ಭಾಗ, ಗಂಡ ಹೆಂಡತಿ ಒಂದು ನಾಣ್ಯದ ಎರಡು ಭಾಗ ಇದ್ದಾಗ ಖಂಡಿತವಾಗ್ಲೂ ನಾವೆಲ್ಲ ನಮ್ಮ ತಾಳ್ಮೆಯಲ್ಲಿ ನಾವು ಕೂಡ ಅವ್ರನ್ನ ಒಪ್ಕೊಳ್ಳಬೇಕು. ಇವತ್ತು ಮಹಿಳಾ ದಿನಾಚರಣೆ, ಇವತ್ತು ಮಹಿಳೆಯರಿಗೆ ಒಂದು ದಿನ ಹೊಗಳ ಆಗಬಾರ್ದು. ಪ್ರತಿನಿತ್ಯ ಮಹಿಳೆಯರು 365 ದಿನವೂ ಕೂಡ ಮಹಿಳೆಯರನ್ನ ಹೊಗಳಂತಾಗಬೇಕು. ಅದು ಸ್ವಲ್ಪ ಕಷ್ಟ ಆಗೋದು ಪುರುಷರಿಗೆ. ಅದು ಸ್ವಲ್ಪ ತಾಳ್ಮೆಯಿಂದ ಪ್ರತಿನಿತ್ಯ ಅವ್ರಿಗೆ ಗೌರವಿಸಂತ ಕೆಲಸನ ನಾವು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಮಹಿಳೆಯರು ಗಂಡ ಹೇಳಿದಾಗ ಹಿಂದೆ ಬಹಳಷ್ಟು ಸಮಸ್ಯೆಗಳಿತ್ತು. ಮಹಿಳೆಯರಿಗೆ ಮಹಿಳೆಯರಿಗೆ ಶೋಷಿತ ಆಗೋಂಥದ್ದು, ಭ್ರೂಣ ಹತ್ಯೆ ಇರ್ಬೋದು, ಇವತ್ತು ಬಹಳ ಕ್ಷೀಣಿಸ್ತಾ ಬಂದಿದೆ. ಇಲ್ಲ ಅಂತ ಹೇಳೋದು, ಇವತ್ತು ಎಲ್ಲ ಒಂದು ಕಡೆ 1-2% ಇದೆ. ಬಟ್ ಆದರೆ ಬಹುತೇಕ ಎಲ್ಲ ಕ್ಷೀಣಿಸ್ತಾ ಬಂದಿದೆ. ಇವತ್ತು ಮಹಿಳೆಯರು ಪ್ರತಿಯೊಂದು ರಂಗದಲ್ಲೂ, ರಾಜಕೀಯ ರಂಗದಲ್ಲಿ ಹೇಳಿದಾಗೆ ನಮ್ಮ ಕೃಷ್ಣೇಗೌಡರು ಹೇಳಿದಾಗೆ, ನಮ್ಮ ಮೇಡಮ್ ಹೇಳಿದಾಗೆ, ಮುನ್ಮೂಡ್ ಅವರು ಇವತ್ತು ನಮ್ಮ ರಾಷ್ಟ್ರಪತಿಯಾಗಿರೋದು ರಾಷ್ಟ್ರವನ್ನೇ ಆಳ್ತಾ ಇದ್ದಾರೆ. ಅದೇ ರೀತಿ ರಾಜಕೀಯ ರಂಗದಲ್ಲಿ ಹಲವಾರು ರಾಜಕಾರಣಿಗಳು ಮಹಿಳೆಯರು ತಮ್ಮ ಹೆಸರನ್ನ ಕೂಡ ಮಾಡಿದ್ದಾರೆ. ಅದೇ ಸಾಹಿತ್ಯ ರಂಗದಲ್ಲೂ ಕೂಡ ನಮ್ಮ ಹಾಸನಗೆ ಹೆಸರನ್ನ ತಂದಂತ ನಮ್ಮ ಬಾನು ಮುಸ್ತಾಕ್ ಮೇಡಮ್ ಇರ್ಬೋದು. ಅದೇ ರೀತಿ ಹಲವಾರು. ಆಲೂರು ತಾಲೂಕಿನ ಗೇಕರವಳ್ಳಿ ಗ್ರಾಮದಲ್ಲಿ ಗಾಳಿ ಮಳೆಗೆ ಮನೆ ಹಾನಿಯಾಗಿದೆ. ಗಾಳಿ ಮಳೆಗೆ ಊರೇ ಧ್ವಂಸವಾಗಿದ್ದು, ಬಿರುಗಾಳಿಗೆ ಮನೆಯ ಚಾವಣಿ ಹಾಗೂ ಶೀಟ್ಗಳು ಹಾರಿಹೋಗಿದ್ದು, ಸುಮಾರು 5-6 ಮನೆಗಳಿಗೆ ಹಾನಿಯಾಗಿದೆ. ಅಲ್ಲದೆ ಬಿರುಗಾಳಿಗೆ ಹಲವು ಮರಗಳು ಮತ್ತು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು, ಗ್ರಾಮದ ಜನರಲ್ಲಿ ಬಿರುಗಾಳಿ ಮಳೆ ಆತಂಕ ಸೃಷ್ಟಿಸಿದೆ. ಗ್ರಾಮದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳು ಮಳೆಯ ಅವಾಂತರದಿಂದ ಸಂಪೂರ್ಣ ನಲುಗಿ ಹೋಗಿವೆ. HCN ನ್ಯೂಸ್ ಆಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಮಾಜಮುಖಿ ಸೇವೆಗಳು ಎಂದಿಗೂ ಕೂಡ ಕೊಡುವ ಕೈ ಆಗಬೇಕೇ ಹೊರತು ಬೇಡುವ ಕೈಗಳಾಗಬಾರದೆಂದು ಚನ್ನರಾಯಪಟ್ಟಣ ತಾಲೂಕು ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಮಹೇಶ್ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದ ಹೊರವಲಯದಲ್ಲಿರುವ ಪುಷ್ಪಗಿರಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಲಯನ್ಸ್ ಸನ್ರೈಸ್ ಕ್ಲಬ್, ಚನ್ನರಾಯಪಟ್ಟಣ ಮತ್ತು ಬಾಗೂರು ಕ್ಲಬ್ಗಳ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಮಾಜಮುಖಿ ಸೇವೆಗಳು ಎಂದಿಗೂ ಕೂಡ ಕೊಡುವ ಕೈಯಾಗಬೇಕೇ ಹೊರತು ಬೇಡುವ ಕೈಯಾಗಬಾರದು. ಇದರಿಂದ ನಾವು ಮಾಡುವ ಕೆಲಸಕ್ಕೆ ಒಂದು ಅರ್ಥ ಇರುತ್ತದೆ. ನಾವು ಸಂಪಾದಿಸಿದ ಹಣದಲ್ಲಿ ಇಂತಿಷ್ಟು ಹಣವನ್ನ ಸಮಾಜಮುಖಿ ಸೇವೆಗಳಿಗಾಗಿ ವಿನಿಯೋಗ ಮಾಡಿದ್ರೆ ಅದರಲ್ಲಿ ಸಿಗುವ ನೆಮ್ಮದಿ, ತೃಪ್ತಿ ಬೇರೊಂದು ಕಾರ್ಯದಲ್ಲಿ ದೊರಕೋದಿಲ್ಲ.
ಸಮಾಜಮುಖಿ ಸೇವೆಗಳನ್ನ ಮಾಡಲು ಇಂತಹ ಸಂಸ್ಥೆಗಳ ನೆರವು ಬಹುಮುಖ್ಯವಾಗಿದೆ. ನಾವುಗಳು 1 ಪಟ್ಟು ಹಣವನ್ನ ಸಮಾಜಮುಖಿ ಸೇವೆಗೆ ತೊಡಗಿಸಿದ್ರೆ ಅದರಲ್ಲಿ 2 ಪಟ್ಟು ಹಣವನ್ನ ಸಂಸ್ಥೆಯಿಂದ ನೀಡಿ ಸಮಾಜಮುಖಿ ಸೇವೆಗಳ ಕಾರ್ಯಕ್ಕೆ ಸಹಕಾರಿಯಾಗುತ್ತದೆ. ಇಂತಹ ಸಂಘ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಿದ್ರೆ ಅದರಲ್ಲಿ ಕೆಲವು ನೀತಿ ನಿಯಮ ನಿಬಂಧನೆಗಳಿಗೆ ಒಳಪಡುತ್ತೇವೆ ಹಾಗೂ ನಮ್ಮಲ್ಲಿರುವ ಕೆಲವು ಕಾರ್ಯಚಟುವಟಿಕೆಗಳನ್ನ ಕೂಡ ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತದೆ. ಶಿಸ್ತು, ಸಮಯ ಪ್ರಜ್ಞೆ ಇವುಗಳನ್ನ ಕೂಡ ಪಾಲನೆಯಲ್ಲಿ ಬಹುಮುಖ್ಯ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಸನ್ರೈಸ್ ಕ್ಲಬ್ ರಾಜ್ಯಪಾಲರಾದ ಕುಡುಪಿ ಅರವಿಂದ ಶರಣೆ, ಚನ್ನರಾಯಪಟ್ಟಣ ಲಯನ್ಸ್ ಸನ್ರೈಸ್ ಕ್ಲಬ್ ಅಧ್ಯಕ್ಷರಾದ ಗಿರೀಶ್, ಕಾರ್ಯದರ್ಶಿ ಗೋವಿಂದರಾಜು, ಖಜಾಂಚಿ ಮಂಜುನಾಥ್ ಹಾಗೂ ಬಾಗೂರು ಸಂಸ್ಥಾಪಕ ಅಧ್ಯಕ್ಷರಾದ ಶಿವಣ್ಣ, ಅಧ್ಯಕ್ಷರಾದ ಕೃಷ್ಣೇಗೌಡ, ಕಾರ್ಯದರ್ಶಿ ಮಂಜು, ಖಜಾಂಚಿ ಲೋಕೇಶ್ ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಚನ್ನರಾಯಪಟ್ಟಣ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಈ ಬಾರಿ ಉಪಚುನಾವಣೆಯಲ್ಲಿ ಕೈ ಹಿಡಿಯಲಿದ್ದು ಭಾರಿ ಅಂತರದಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಎಂದು ಚನ್ನರಾಯಪಟ್ಟಣ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮತ್ತು ಹಿರಿಯ ವಕೀಲ ಎಲ್ಪಿ ಪ್ರಕಾಶ್ ಗೌಡ ತಿಳಿಸಿದ್ದಾರೆ. ಅವರು ದಾವಣಗೆರೆ ಉಪಚುನಾವಣೆಯಲ್ಲಿ ವಾರ್ಡ್ ನಂಬರ್ 20ರ ಭಾರತ್ ಕಾಲೋನಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಅವರ ಪರ ಪ್ರಚಾರ ನಡೆಸಿ ಮಾತನಾಡಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಮತ್ತು ಉಪಾಧ್ಯಕ್ಷರಾದ ದಿನೇಶ್ ಗೂಳಿಗೌಡರ ಆದೇಶದಂತೆ ಇಂದು ದಾವಣಗೆರೆಯಲ್ಲಿ ಮತಯಾಚನೆ ಮಾಡುತ್ತಿದ್ದು, ದಾವಣಗೆರೆಯ ಅಭಿವೃದ್ಧಿ ಹೊಂದಲು ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಸಾಕಷ್ಟು ಶ್ರಮಿಸಿದೆ. ಈ ನಿಟ್ಟಿನಲ್ಲಿ ದಾವಣಗೆರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಲು ಈ ಬಾರಿ ಶಾಮನೂರು ಶಿವಶಂಕರಪ್ಪನವರ ನಿಧನದ ಹಿನ್ನೆಲೆ ಅವರ ಮೊಮ್ಮಗ ಸ್ಪರ್ಧೆ ಮಾಡಿದ್ದು ಅವರಿಗೆ ಬೆಂಬಲ ನೀಡಬೇಕಾಗಿ ಕೋರಿದರು. ದಾವಣಗೆರೆಯಲ್ಲಿ ಸುಮಾರು 58,234 ಜನ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದು, ಎಲ್ಲಾ ಸಮಾಜದ ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ಸಹ ಯಾವುದೇ ಭೇದ ಭಾವ ಮಾಡದೆ ಹಣವನ್ನು ನೀಡಲಾಗುತ್ತಿದೆ. ಆದ್ದರಿಂದ ಈ ಬಾರಿ ಕಾಂಗ್ರೆಸ್ ಬೆಂಬಲಿಸಬೇಕೆಂದು ಕೋರಿದ್ರು. ಕಾಂಗ್ರೆಸ್ನ 5 ಗ್ಯಾರಂಟಿಗಳ ಯೋಜನೆಗಳು ಎಲ್ಲರಿಗೂ ತಲುಪಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯದಲ್ಲಿ ಮಾಡಿದೆ. ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಸಚಿವರಾಗಿದ್ದು ಹಾಗೂ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಲೋಕಸಭಾ ಸದಸ್ಯರಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಅವರ ಮಗ ಕೂಡ ರಾಜಕೀಯ ಪ್ರವೇಶ ಮಾಡಿದ್ದು, ಅವರ ತಾತನ ಆಸೆಯಂತೆ ಜನರ ಕೆಲಸ ಮಾಡಲು ಮುಂದಾಗಿದ್ದಾರೆ. ಉಪಚುನಾವಣೆ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಭಾರೀ ಜಯಭೇರಿ ದೊರೆತಿದ್ದು, ಸರ್ಕಾರ ಸುಭದ್ರವಾಗಿ 5 ವರ್ಷದ ಆಡಳಿತವನ್ನ ನೀಡಲಿದೆ. ಇದರಲ್ಲಿ ಯಾವುದೇ ಗೊಂದಲ ಬೇಡ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹಾಸನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬನವಾಸಿ ರಂಗಸ್ವಾಮಿ, ಬೇಲೂರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಆನಂದ್, ಆಲೂರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪೃಥ್ವಿರಾಜ್ ಮತ್ತಿತರರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಚನ್ನರಾಯಪಟ್ಟಣ. ನಮ್ಮ ಮೇಲಧ್ಯಕ್ಷರು ನಮ್ಮ ಪ್ರೊಫೆಸರ್ ಮಹೇಶ್ಗೆ ನಮಗೆ ಕರ್ನಾಟಕ ರಾಜ್ಯ ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿಯಿಂದ ದಾವಣಗೆರೆ ವಾರ್ಡ್ ನಂಬರ್ 20 ಭಾರತನಗರ ಇನ್ಚಾರ್ಜ್ ಕೊಟ್ಟಿದೆ ಸರ್. ನಮ್ಮ ಉದ್ದೇಶ ಗ್ಯಾರಂಟಿ ಸಮಿತಿ ನಮ್ಮ ಸ್ಟೇಟ್ನಲ್ಲಿ ಏನು 5 ಯೋಜನೆಗಳಿದೆ, ಸಮರ್ಪ ಏನು ಜಾರಿಯಾಗಿದೆ ಒಂದು ವಿಚಾರ. ಇವತ್ತು ನಮಗೆ ಬಂದ ಮಾಹಿತಿ ಪ್ರಕಾರ ನಿಮಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿಯಲ್ಲಿ 74,000 ಮೇಲ್ಪಟ್ಟು ಫಲಾನುಭವಿಗಳಿದ್ದಾರೆ. ಇಲ್ಲಿ ನಾವೆಲ್ಲ ಸುತ್ತಾಡಿ ನೋಡಿದ್ವಿ. ವಾರ್ಡ್ನಲ್ಲಿ ಸುಮಾರು 7,000 ಹೆಚ್ಚು ಮತ ಇದೆ. ಇಲ್ಲಿ ನೋಡಿದಾಗ ಕಾಂಗ್ರೆಸ್ ತುಂಬ ಚೆನ್ನಾಗಿದೆ. ಕರ್ನಾಟಕ ಸರ್ಕಾರದ 5 ಯೋಜನೆಗಳು ನಿಮ್ಮ ಕೈಯಿಂದ ಅನ್ಕೊಂಡಿದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ. ಮೊದಲ ಬಾರಿಗೆ ಆನ್ಲೈನ್ ಸ್ವಯಂ ಗಣತಿಗೆ ಡಿಸಿ ಲತಾ ಕುಮಾರಿ ಚಾಲನೆ. ನಿಖರ ಮಾಹಿತಿ ಒದಗಿಸಲು ಮನವಿ. ಹಾಸನದಲ್ಲಿ ಎಲ್ಪಿಜಿ ದರ ಏರಿಕೆಯ ಬಿಸಿ. ನಗರದಲ್ಲಿ ಆಟೋ ಚಾಲಕರ ಹೋರಾಟ. ಸರ್ಕಾರಕ್ಕೆ ಗಟ್ಟಿಯಾದ ಎಚ್ಚರಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಐಎನ್ ನ್ಯೂಸ್.